2022 ಮಾಡಲು. ಓಕೆ, ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ ಇದೆ, ವಿತ್ ಎಕ್ಸಾಸ್ಟ್ ಇದೆ. ಫುಲ್ ಗಾಡಿ PPF ಆಗಿದೆ, ಬೇರೆ 8,000 ಓಡಿದೆ ಗಾಡಿ. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ ಇದೆ, 2 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಇದು ನಿಮಗೆ 1,05,000 ರೂಪಾಯಿ ರೇಂಜ್ ಅಲ್ಲಿ ಕೊಡ್ತೀನಿ ಫೈನಲ್. ಏನಾದ್ರು ಆಫರ್ ಇದೆ ನಮ್ಮ ಚಾನಲ್ ಕಡೆಯಿಂದ? ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಈ ಗಾಡಿಗೆ ಒಂದೇ ಸಲ 10,000 ರೂಪಾಯಿ ಕಡಿಮೆ ಗಾಡಿ ಕೊಡ್ತೀನಿ. 10,000 ರೂಪಾಯಿ ಡಿಸ್ಕೌಂಟ್ RX ಅಲ್ಲಿ ನಿಮಗೆ ಸಿಗ್ತಾ ಇದೆ. 10,000 ಡಿಸ್ಕೌಂಟ್ ಆಗಿ E3 ಬೋರು ಇದೆ. ಇದು ಸಹ ಇನ್ಶೂರೆನ್ಸ್ FC ಎಲ್ಲ ಅಪ್ ಟು ಡೇಟು. ಇದು 135 ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. 135 ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್, ಓಕೆ, ವಿತ್ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗು, ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಲೈಟು ಎಲ್ಲ ಇದೆ. ಸೈಲೆನ್ಸರ್, ಪಂಜಾಬ್ ಶಾರ್ಟ್ ಬಾಟಲ್ ಸೈಲೆನ್ಸರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 155 ಕೊಟ್ಬಿಡ್ತೀನಿ. ಇನ್ನೊಂದು R15 ಇದೆ, ಅದು ಸರ್ V4, ಅದು ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ ಇದೆ ಗಾಡಿ. ಅದು ಗಾಡಿ ಫುಲ್ PPF ಎಲ್ಲ ಆಗಿದೆ, ತುಂಬಾ ಚೆನ್ನಾಗಿದೆ ಗಾಡಿ. 22 ಮಾಡಲು, 9,000 ಓಡಿದೆ. ಸಿಂಗಲ್ ಓನರ್ ಗಾಡಿ, ಶೋರೂಮ್ ಮೇಂಟೆನೆನ್ಸ್. When there's no exit, I'll kill when I'm desperate. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ವಿವಿಪುರಮಲ್ಲಿ ಇರುವ ಬೈಕ್ ಹೌಸ್ ಅಂತ ಒಂದು ಯೂಸ್ ಬೈಕ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಯೂಸ್ಡ್ ಬೈಕ್ಸ್ ಆಗಿರ್ಬೋದು, ಆಮೇಲೆ ವಿಂಟೇಜ್ ಬೈಕ್ ಆಗಿರ್ಬೋದು, ಎಲ್ಲ ಥರ ಬೈಕ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಬಜೆಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ಖಂಡಿತವಾಗಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ನೀವು ಕಲೆಕ್ಷನ್ಸ್ ನೋಡ್ಬೋದು ಎಷ್ಟಿದೆ ಅಂತ. ಆಲ್ಮೋಸ್ಟ್ ಒಂದು 100+ ಬೈಕ್ಸ್ ಇದೆ ಇವ್ರ ಹತ್ರ. ನಿಮಗೆ ಎಲ್ಲ ಥರ ಬೈಕ್ ಸಿಗುತ್ತೆ. ಡ್ಯೂಕ್ ಆಗಿರ್ಬೋದು, KTM, ಪಲ್ಸರು, ಎಲ್ಲ ಥರ ಬೈಕ್ಸು, ಎಲ್ಲ ಥರ ಬ್ರ್ಯಾಂಡ್ ಸಿಗುತ್ತೆ. ವಿತ್ EMI ಸಹ ಸಿಗುತ್ತೆ ನಿಮಗೆ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನು ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ, ಏನು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಎಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಆಫರ್ಸ್ ಏನಿದೆ ಎಲ್ಲ ತಿಳಿಸ್ಕೊಡ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಇದೇ ಥರ ಏನಾದರೂ ಶೋರೂಮ್ ಇದ್ದರೆ ನಮ್ಮ ಇಮೇಲ್ ಅಡ್ರೆಸ್ ಬರುತ್ತೆ, mrinformative@gmail.com. ಅದಕ್ಕೆ ಮೇಲ್ ಮಾಡಿ. ಇವಾಗ ಸರ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹೇಳಿ ಸರ್. ಸರ್ ನಿಮ್ಮ ಹೆಸರು ಸರ್? ಅಫ್ರೀದ್ ಅಂತ. ಓಕೆ ಸರ್, ಇದು ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ ಹೇಳಿ ಸರ್. ಸರ್ ಇದು ವಿವಿಪುರಮ್, ಸ್ಟೋನ್ ಕಂಪ್ನಿ ಆಪೋಸಿಟ್ ಬೈಕ್ ಹೌಸ್ ಅಂತ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಬಂದು 10 ವರ್ಷ ಆಯಿತು. ಆಫೀಸ್ ಬಂದು ಒಂದು 18-20 ವರ್ಷದಿಂದ ಇದೆ. ಓಕೆ, 20 ಇಯರ್ಸಿಂದ ನೀವು ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಓಕೆ, ಸೂಪರ್ ಸರ್. ಸರ್ ಫಸ್ಟ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಸರ್ GT ಇದೆ ನೋಡಿ, 2022 ಮಾಡಲು. ಓಕೆ, ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ ಇದೆ, ವಿತ್ ಎಕ್ಸಾಸ್ಟ್ ಇದೆ. ಫುಲ್ ಗಾಡಿ PPF ಆಗಿದೆ, ಬೇರೆ 8,000 ಓಡಿದೆ ಗಾಡಿ. ಓಕೆ, ಸೆಕೆಂಡ್ ಓನರು, ತುಂಬಾ ಕ್ಲಾಸ್ ಆಗಿದೆ ಗಾಡಿ. 2 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಎಷ್ಟು ಹೇಳ್ತಾ ಇದ್ದೀರಾ ಇದು? ಸರ್ ಇದು ಬೇರೆಯವ್ರಿಗೆ ಹೇಳ್ತಾರೆ ಸ್ವಲ್ಪ ಜಾಸ್ತಿ. ನಿಮ್ಮ ಚಾನಲ್ ಪ್ರಕಾರ ಏನಾನ ಬಂದರೆ ಒಂದು 310, 315 ಆ ರೇಂಜಲ್ಲಿ ಕೊಡ್ತೀನಿ. 22 ಮಾಡಲು 310ಗೆ ಕೊಟ್ಬಿಡ್ತೀರಾ? 310ಗೆ ಕೊಟ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಇಂಟರ್ಸೆಪ್ಟರ್ ಇದೆ, 20 ಮಾಡಲು ಸರ್. ಅದು ನಿಮಗೆ ಒಂದು 252 ರೇಂಜಲ್ಲಿ ಕೊಡ್ತೀನಿ. 250ಗೆ ಕೊಡ್ತೀರಾ? 250 ಕೊಡ್ತೀನಿ. ಯಾವ ಮಾಡೆಲ್ ಸರ್ ಅದು? 20. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಟರ್ಸೆಪ್ಟರ್ ಇದೆ, 21 ಮಾಡಲ್. ಅದು ನಿಮಗೆ ಒಂದು 265 ಕೊಡ್ತೀನಿ. 265ಗೆ ಫೈನಲ್ ಮಾಡಿ ಮಾಡ್ಕೊಡ್ತೀನಿ. ಮತ್ತು ಬ್ರ್ಯಾಂಡ್ 2 ಹೊಸ ಟೈರ್ ಇದೆ, ಫುಲ್ PPF ಆಗಿದೆ. ಅದನ್ನು ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ ಇದೆ. ಗಾಡಿ 8,500 ಅಷ್ಟೇ ಜಿನಿ ನೋಡಿದೆ. ಇವಾಗ ಈ 3 ಗಾಡಿಯಲ್ಲಿ ನಾನು ಯಾವ್ದು ಬೇಕಾದ್ರೂ ತಗೊಬೇಕು ಅಂದ್ರೆ ಲೋನ್ ಅಲ್ಲಿ ಎಷ್ಟು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್? ಒಂದು 70% ಲೋನ್ ಆಗುತ್ತೆ, 30% ಡೌನ್ ಪೇಮೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಅಂಟರ್ ಇದೆ, ರಾಯಲ್ ಎನ್ಫೀಲ್ಡ್ 23 ಮಾಡಲ್. ಇದು 195 ಕೊಡ್ತೀನಿ ಸರ್. ಇದು 195ಗೆ ಕೊಡ್ತೀರಾ? ಹೌದು. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್? ಸರ್ ಇದು ಒಂದು 8-10,000 ಓಡಿದೆ. 10,000 ಕಿಲೋಮೀಟರ್ ಓಡಿದೆ. ಓಕೆ, ನೆಕ್ಸ್ಟ್ ಒಂದು ಕ್ಲಾಸಿಕ್ 500 ಸರ್ ಇದು? ಹೌದು. ಓಕೆ, 500 ಇದೆ. ಸೊ ಇದು ಬಗ್ಗೆ ಹೇಳಿ ಸರ್. 14 ಮಾಡಲ್ ಇದು. ಇದು ನಿಮಗೆ ಒಂದು 80 ರೇಂಜಲ್ಲಿ ಕೊಡ್ತೀನಿ ಸರ್. 80,000ಗೆ 500cc ಕೊಡ್ತೀನಿ. 500. ಓಕೆ, ಸೊ ಯಾವ ಮಾಡಲ್ ಹೇಳಿದ್ರಿ? 2018. 14. ಸೊ ಇದಕ್ಕೆ ಲೋನ್ ಆಗುತ್ತಾ? ಇದಕ್ಕೆ ಲೋನ್ ಆಗಲ್ಲ. ಓಕೆ, ನೆಕ್ಸ್ಟ್ ಮೀಟಿಯರ್ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಇದು 20 ಮಾಡಲು. ಇದು 145 ಕೊಡ್ತೀನಿ. ಸಿಂಗಲ್ ಓನರು.
ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಇದೆ, ವಿತ್ ಸೈಲೆನ್ಸರ್ ಇದೆ, ಆಫ್ಟರ್ ಮಾರ್ಕೆಟ್ ಐಟಮ್ ತುಂಬಾ ಹಾಕಿದ್ದಾರೆ ಅದರಲ್ಲಿ. ಓಕೆ ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದ್ಬಿಟ್ಟು ಎಂತಕ ನೋಡಿ, ತುಂಬಾ ಜನ ಬಂದ್ಬಿಟ್ಟು RX ಬೈಕ್ ಬೇಕು ಅಂತ ಕಮೆಂಟ್ ಮಾಡ್ತಾ ಇದ್ವಿ. ಲಾಸ್ಟ್ ವಿಡಿಯೋಲಿ RX ತೋರಿಸ್ತಿದ್ವಿ, ವಿಡಿಯೋ ಲಿಂಕ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಸೊ ಈ ವಿಡಿಯೋಲಿ ನಿಮಗೆ ಒಂದು RX ಇದೆ, ವಿಡಿಯೋ ಎಂತಕ ನೋಡಿ. RX ಫ್ಯಾನ್ಸ್ ಇದ್ರೆ ಈ ವಿಡಿಯೋಗೆ ಒಂದು ಲೈಕು ಮಾಡಿ ಸರ್. ನೆಕ್ಸ್ಟ್ ಡಾಮಿನಾರ್ ಇದೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2017 ಮಾಡಲು ಸಿಂಗಲ್ ಓನರ್. ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ ಇದೆ, 2 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಇದು ನಿಮಗೆ 1,05,000 ರೂಪಾಯಿ ರೇಂಜ್ ಅಲ್ಲಿ ಕೊಡ್ತೀನಿ ಫೈನಲ್. 1,05,000 ಗೆ ಫೈನಲ್. 5,000 ಗೆ ಫೈನಲ್ 17 ಮಾಡಲು. ಓಕೆ, ಸೊ ನೆಕ್ಸ್ಟ್ ಒಂದು ಅಡ್ವೆಂಚರ್ ಇದೆ KTM. ಅಡ್ವೆಂಚರ್ ಡ್ಯೂಕ್ 390 ಸರ್ ಇದು. ಬೇರೆ ಗಾಡಿಯಲ್ಲಿ 30,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ಐಟಮ್ 30,000 ಇದೆ. ಬೇರೆ 8,000 ರುಪೀಸ್ 2 ಫಾಗ್ ಲೈಟ್ ಇದೆ. ತುಂಬಾ ಐಟಮ್ಗಳಿದೆ ಇದರಲ್ಲಿ. 21 ಮಾಡಲು. ಬೇರೆ ನಿಮ್ ಚಾನಲ್ ಪ್ರಕಾರ ಯಾರನ್ನ ಬಂದ್ರೆ ಈ ತರ ರೇಟ್ ಗೆ ಕೊಡ್ತೀನಿ, ಖುಷಿಯಾಗಿ ತಗೊಂಡು ಹೋಗ್ಬೇಕು. ಎಷ್ಟು ಹೇಳ್ತೀರಾ ಸರ್? 2,10,000 ರೂಪಾಯಿ ಕೊಡ್ತೀನಿ ಸರ್. 2,10,000 rupees-ಗೆ ಅಡ್ವೆಂಚರ್ 390 ಕೊಡ್ತೀನಿ. ಓಕೆ, ಸೊ ಇದು ಲೋನ್ ಆಗುತ್ತಲ್ಲ, ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಎಷ್ಟು ಡೌನ್ ಪೇಮೆಂಟ್ ಕೊಟ್ರೆ ಗಾಡಿ ಕೊಟ್ಬಿಡ್ತೀರಾ? 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್. 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಕೊಟ್ಬಿಡ್ತೀರಾ? 1 lakh ಡೌನ್ ಪೇಮೆಂಟ್ ಮಾಡಿ ಇಮಿಡಿಯೇಟ್ ಬಂದ್ರೆ ಕೊಡ್ತೀನಿ ಆ ಗಾಡಿ. ನೆಕ್ಸ್ಟ್ ಸರ್ KTM RC 200 20 ಮಾಡಲ್ ಇದು. ಇದು ನಿಮ್ಗೆ ಫೈನಲ್ ಆದ್ರೆ ಒಂದು 180 ರೇಂಜ್ ಅಲ್ಲಿ ಕೊಡ್ತೀನಿ. ಸಿಂಗಲ್ ಓನರ್ 180 ರೇಂಜ್ ಅಲ್ಲಿ ಕೊಡ್ತೀರಾ? ಫ್ಯಾನ್ಸಿ ನಂಬರ್ ಇದೆ, ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಅದು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು KTM ಇದೆ ಸರ್. ಸರ್ ಇದು ಬಂದು KTM ಡ್ಯೂಕ್ 250 17 ಮಾಡಲು ಸೆಕೆಂಡ್ ಓನರ್. ಓಕೆ, ಇದು ನಿಮ್ಗೆ ಫೈನಲ್ ಒಂದು 145 ರೇಂಜ್ ಅಲ್ಲಿ ಕೊಡ್ತೀನಿ ಸರ್. ತುಂಬಾ ಚೆನ್ನಾಗಿದೆ. 145 2 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 145 ರೇಂಜ್ ಅಲ್ಲಿ ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ KTM ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು KTM RC 200 2016 ಮಾಡಲು. ಇದು 135 ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. 135 ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ ಸರ್, KTM RC 390 ಇದೆ. 20 ಮಾಡಲ್ ಇದು. ಓಕೆ, ಇದನ್ನು ಕಡಿಮೆ ಕೊಡ್ತೀನಿ ಸರ್. ಎಷ್ಟು ಹೇಳ್ತಾ? 1,95,000 ರೂಪಾಯಿ ಕೊಡ್ತೀನಿ ಸರ್. 1,95,000 ಮಾಡಲ್ 2020 ಮಾಡಲ್. 20 ಮಾಡಲು 195 ಕೊಡ್ತೀನಿ. ಶೋರೂಮ್ ಕಂಡೀಷನ್, ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಸ್ಟಿಕ್ಕರ್ ಕಿಟ್, ಆಫ್ಟರ್ ಮಾರ್ಕೆಟ್ ಇದೆ. R15 V2 ಇದೆ. ಓಕೆ, ಇದು ಬಂದು 2013 ಮಾಡಲು 155 ರೇಂಜ್ ಅಲ್ಲಿ ಕೊಡ್ತೀನಿ ಸರ್. 55,000 ರೂಪಾಯಿ ಕೊಟ್ಬಿಡ್ತೀರಾ? 55,000 ರೂಪಾಯಿ. ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಓಕೆ, CBR 250 ವೈಟ್ ಅಂಡ್ ಬ್ಲಾಕ್, ಫುಲ್ ಫ್ಯಾನ್ಸಿ ಕಲರ್, ಬ್ರ್ಯಾಂಡ್ ನ್ಯೂ ಟೈರ್ ಅಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 1,15,000 ರೂಪಾಯಿ ಕೊಡ್ತೀನಿ ಸರ್. 1,15,000 ಗೆ ಕೊಡ್ತೀರಾ? ನೆಕ್ಸ್ಟ್ 220 ಇದೆ ಸರ್, ಇದ್ರ ಬಗ್ಗೆನೂ ಹೇಳಿ ಸರ್. 220 2019 ಮಾಡಲು ಸೆಕೆಂಡ್ ಓನರ್. ಇಡೀ ಮಾರ್ಕೆಟ್ ಅಲ್ಲೂ ಯಾರು ಕೊಡಲ್ಲ ಆ ಪ್ರೈಸ್ ಗೆ ನಾನು ಗಾಡಿ ಕೊಡ್ತೀನಿ. ಎಷ್ಟು ಹೇಳ್ತಾ ಇದ್ದೀರಾ ಸರ್? 75 ಫೈನಲ್ ಕೊಡ್ತೀನಿ. 75,000 ಫೈನಲ್ ಕೊಡ್ತೀರಾ? 75 ಕೊಡ್ತೀನಿ ಫೈನಲ್. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್, ನೀವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ RX. ಸೊ RX ಇದೆ ಇವ್ರ ಹತ್ರನು 135. ಯಾವ ಮಾಡಲ್ ಸರ್? ಸರ್ 2000 ಮಾಡಲು, FC, ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ. ಗಾಡಿ ಪಿನ್ ಟು ಪಿನ್ ರೀಸ್ಟೋರ್ ಆಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಗಾಡಿ ಇದೆ. ಫುಲ್ ಸ್ಟಾಕ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಓಕೆ, ಬರೀ ಎತ್ಕೊಂಡು ಹೋಗಿ ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕು, ಆ ತರ ಇದೆ ಗಾಡಿ. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು 150 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಏನಾದ್ರು ಆಫರ್ ಇದೆ ನಮ್ಮ ಚಾನಲ್ ಕಡೆಯಿಂದ? ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಈ ಗಾಡಿಗೆ ಒಂದೇ ಸಲ 10,000 ರೂಪಾಯಿ ಕಡಿಮೆ ಗಾಡಿ ಕೊಡ್ತೀನಿ. 10,000 ರೂಪಾಯಿ ಡಿಸ್ಕೌಂಟ್ RX ಅಲ್ಲಿ ನಿಮಗೆ ಸಿಗ್ತಾ ಇದೆ. 10,000 ಡಿಸ್ಕೌಂಟ್ ಆಗಿ E3 ಬೋರು ಇದೆ. ಸೊ ಇದು ಸಹ ಇನ್ಶೂರೆನ್ಸ್, FC ಎಲ್ಲ ಅಪ್ ಟು ಡೇಟು. ಟ್ರಾನ್ಸ್ಫರ್ ನೀವೇ ಮಾಡ್ಕೊಡ್ತೀರಾ ಸರ್? ಟ್ರಾನ್ಸ್ಫರ್ 100% ನಾನೇ ಮಾಡ್ಕೊಡ್ತೀನಿ. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್, ಅವೆಂಜರ್. ಇದು ಅವೆಂಜರ್ 150 ಸರ್. ಇದು 2016 ಮಾಡಲು. ಇದು ನಿಮ್ಗೆ ಒಂದು 50,000 ರೂಪಾಯಿ ಫೈನಲ್ ಕೊಡ್ತೀನಿ. 50,000 ಓನ್ಲಿ. 50,000 rupees. ಓಕೆ, ನೆಕ್ಸ್ಟ್ ಡ್ಯೂಕ್ 200 ಸರ್. ಇದು ಬಂದು 2014 ಮಾಡಲು. ಇದು ನಿಮ್ಗೆ ಒಂದು 95 ರೇಂಜ್ ಅಲ್ಲಿ ಫೈನಲ್ ಕೊಡ್ತೀನಿ ಸರ್. 95 ರೇಂಜ್ ಅಲ್ಲಿ ಫೈನಲ್ ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಇನ್ನೊಂದು KTM 200 ಇದೆ ಸರ್. ಸರ್ ಇದು ಬಂದು 16 ಮಾಡಲು 1,20,000 ರೂಪಾಯಿ ಫೈನಲ್ ಕೊಡ್ತೀನಿ. 16 ವಿತ್ ಗಾಡಿ PPF ಆಗಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬೇರೆ ಎತ್ಕೊಂಡು ಹೋಗಿ ಪೆಟ್ರೋಲ್ ಹಾಕಿ ಓಡಿಸ್ಕೊಬೇಕು, ಆ ತರ ಇದೆ ಗಾಡಿ ಅದು. ಓಕೆ, ನೆಕ್ಸ್ಟ್ ಇನ್ನೊಂದು ಡ್ಯೂಕ್ 125 ಇದೆ ಸರ್. ಸರ್ ಇದು ಬಂದು 19 ಮಾಡಲು ಸಿಂಗಲ್ ಓನರ್. ಇನ್ನ ಡೈರೆಕ್ಟ್ ಕಸ್ಟಮರ್ ಗಾಡಿ, ಇನ್ನ ನಂಬರ್ ಪ್ಲೇಟ್ ಏನು ಹಾಕಿಲ್ಲ. ವಾಶ್ ಮಾಡಿ, ಪಾಲಿಶ್ ಮಾಡಿ, ನಂಬರ್ ಪ್ಲೇಟ್ ಎಲ್ಲ ಹಾಕಿ ಕೊಡ್ತೀನಿ. ನಿಮ್ ಚಾನಲ್ ಪ್ರಕಾರ ಇಂದ ಬಂದ್ರೆ 1,25,000 ರೂಪಾಯಿ ಗಾಡಿ ಕೊಡ್ತೀನಿ. 1,25,000 ರೂಪಾಯಿ ಗಾಡಿ ಕೊಡ್ತೀರಾ? 125 ಡ್ಯೂಕ್. ಓಕೆ, ನೆಕ್ಸ್ಟ್ ಪಲ್ಸರ್ 180 ಇದೆ ಸರ್. 2014 ಮಾಡಲು ಸರ್. ಇದು ಸೆಕೆಂಡ್ ಓನರ್. ಓಕೆ, ಇದು ನಿಮ್ ಚಾನಲ್ ಪ್ರಕಾರ ಬಂದ್ರೆ 45 ಕೊಡ್ತೀನಿ. 45,000 ಗೆ ಪಲ್ಸರ್ 180. ಹೌದು. ಓಕೆ, ನೆಕ್ಸ್ಟ್ ಪಲ್ಸರ್ 150. 2016 ಮಾಡಲು ಸಿಂಗಲ್ ಓನರ್. ಇದು ನಿಮ್ ಚಾನಲ್ ಪ್ರಕಾರ ಬಂದ್ರೆ 40,000 ರೂಪಾಯಿ ಕೊಡ್ತೀನಿ. 40,000 ರೂಪಾಯಿ 40,000 ಫಿಕ್ಸ್. ಓಕೆ, ಹಾರ್ನೆಟ್ ಇದೆ ಸರ್, ಹೋಂಡಾ 17 ಮಾಡಲ್ ಸರ್. ಇದು ಸೆಕೆಂಡ್ ಓನರ್. ಇದು ನಿಮ್ ಚಾನಲ್ ಪ್ರಕಾರ ಬಂದ್ರೆ
60,000ಗೆ ಕೊಡ್ತೀನಿ. 55 ಐಕಿ 55 ಕೊಡ್ತೀನಿ. 55,000ಗೆ ಹಾರ್ನೆಟ್. ಹೌದು. ಓಕೆ, ನೆಕ್ಸ್ಟ್ NS ಸರ್ 2019 ಮಾಡಲು, ಸೆಕೆಂಡ್ ಓನರು, ಫ್ಯಾನ್ಸಿ ನಂಬರ್ 8171. ಓಕೆ, ಇಡೀ ಮಾರ್ಕೆಟ್ ಅಲ್ಲೂ ಇಲ್ಲ ವೈಟ್ ಕಲರ್, ನನ್ನ ಹತ್ರ ಇದೆ ವಿತ್ ABS, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿ ನಿಮ್ಗೆ 1,20,000 ರೂಪಾಯಿ ಫೈನಲ್ ಆಗುತ್ತೆ ಸರ್. 1,20,000 ರೂಪಾಯಿ ಫೈನಲ್ ಆಗುತ್ತೆ. ಫೈನಲ್ ಕೊಡ್ತೀನಿ ಸರ್. ಆಮೇಲೆ ನಿಮ್ಮ ಹತ್ರ ಗಾಡಿ ಪರ್ಚೇಸ್ ಮಾಡಿದ್ರೆ ಇಂಜಿನ್ ವಾರಂಟಿ ಏನ್ ಸರ್? ಸರ್ ಇಂಜಿನ್ ವಾರಂಟಿ ಅದು 6 ತಿಂಗಳು 3 ತಿಂಗಳೆಲ್ಲ ಕೊಡಲ್ಲ. ಗಾಡಿ ಒಳ್ಳೆ ಗಾಡಿ ಕೊಡ್ತೀನಿ, ಖುಷಿಯಿಂದ ತಗೊಂಡೋಗಿ ಓಡಿಸಿ, ಬೇಕಂದ್ರೆ ಒಂದು ಖುಷಿಯಿಂದ ಪೆಟ್ರೋಲ್ ಹಾಕಿ ಒಂದು ಹೆಲ್ಮೆಟ್ ಇಸಿ ಕೊಡ್ತೀನಿ ಅಷ್ಟೇ. ಓಕೆ, ಗ್ಯಾರಂಟಿ ವಾರಂಟಿ ಬೇರೆದೇನು ಕೊಡಲ್ಲ, ಬಟ್ ಗಾಡಿ ಒಳ್ಳೆ ಗಾಡಿ ಕೊಡ್ತೀನಿ. ಸರ್ ನೆಕ್ಸ್ಟ್ ಯಾವ ಗಾಡಿ ಸರ್? ಸರ್ ಜಾವಾ ಪೆರಾಕ್ ಇದೆ. ಓಕೆ, 2020 ಮಾಡಲು, ಸಿಂಗಲ್ ಸೀಟು, ಡಬಲ್ ಸೈಲೆನ್ಸರ್, ಎರಡು ನೋಡ್ಕೊಳ್ಳಿ. ಶೋರೂಮ್ ಟೈರ್ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಬರೀ 7,500 ಗಾಡಿ ಓಡಿದೆ ಸರ್. 1,70,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಪ್ರಕಾರ ಬಂದ್ರೆ 160, 165 ರೇಂಜ್ ಅಲ್ಲಿ ಫಿನಿಶ್ ಮಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಥಂಡರ್ಬರ್ಡ್ X ಇದೆ ಸರ್. ಸರ್ 2019 ಮಾಡಲು, ಸಿಂಗಲ್ ಓನರು, ಓಕೆ, ವಿತ್ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗು, ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಲೈಟು ಎಲ್ಲ ಇದೆ. ಈ ಗಾಡಿ ನಿಮ್ ಚಾನಲ್ ಪ್ರಕಾರ ಬಂದ್ರೆ ಒಂದು 140, 145 ರೇಂಜ್ ಅಲ್ಲಿ ಮಾಡ್ಕೊಡ್ತೀನಿ. 140ಗೆ ಮಾಡ್ಕೊಡ್ತೀರಾ? 140 ವಿತ್ ABS. ಓಕೆ, ನೆಕ್ಸ್ಟ್ ಇನ್ನೊಂದು ಥಂಡರ್ಬರ್ಡ್ ಇದೆ, ಹಳೆ ಮಾಡಲು. ಸರ್ ಇದು ಬಂದು 2015 ಮಾಡಲ್, ಅದು ಸಿಂಗಲ್ ಓನರ್. ಓಕೆ, 80,000ಗೆ ಫೈನಲ್ ಕೊಡ್ತೀನಿ ಸರ್. 80,000ಗೆ ಫೈನಲ್ ಕೊಡ್ತೀರಾ? ಹೌದು. ಓಕೆ, ನೆಕ್ಸ್ಟ್ ಸರ್ ರಾಯಲ್ ಎನ್ಫೀಲ್ಡ್. ಸರ್ ಕ್ಲಾಸಿಕ್ 500 ಇದು, ಡೈಜೆಸ್ಟ್ರಾಮ್ ಗಾಡಿ ನಂಬರ್ ನೋಡಿ 4024. ಓಕೆ, ಪಕ್ಕಾ ಬೆಂಗಳೂರು ಗಾಡಿ, ತುಂಬಾ ಕ್ಲಾಸ್ ಆಗಿದೆ. ವಿತ್ ಸೈಲೆನ್ಸರ್, ಪಂಜಾಬ್ ಶಾರ್ಟ್ ಬಾಟಲ್ ಸೈಲೆನ್ಸರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 18 ಮಾಡಲು. ಈ ಗಾಡಿ ಫೈನಲ್ ಒಂದು 140, 145 ರೇಂಜ್ ಅಲ್ಲಿ ಫೈನಲ್ ಕೊಡ್ತೀನಿ. ಫೈನಲ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಸರ್ 19 ಮಾಡಲು, ಸಿಂಗಲ್ ಓನರ್, ABS ವಿತ್ BS4 ಇದು. ಓಕೆ, ಈ ಗಾಡಿ ಬೇಕಂದ್ರೆ ನಿಮ್ಗೆ ನಾನು ಒಂದು 180, 185 ರೇಂಜ್ ಅಲ್ಲಿ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಇದೆ ಸರ್. ಸರ್ ಅದು ಬಂದು ಎಲೆಕ್ಟ್ರಾ, ಅದು 2011 ಮಾಡಲು, ಸೆಕೆಂಡ್ ಓನರ್. ಇದು ನಿಮ್ಗೆ ಒಂದು 80,000 ಅಲ್ಲಿ ಫೈನಲ್ ಕೊಡ್ತೀನಿ. 80,000 ಅಲ್ಲಿ ಫೈನಲ್ ಮಾಡಿ ಕೊಡ್ತೀರಾ? ಹೌದು. ನೆಕ್ಸ್ಟ್ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಸರ್. ಸರ್ ಅದು ಬಂದು ಸ್ಟ್ಯಾಂಡರ್ಡ್ 2021 ಮಾಡಲು, ಅದು ನಿಮ್ಗಾದ್ರೆ ಫೈನಲ್ 165 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ನೆಕ್ಸ್ಟ್ ಸರ್ ಪಲ್ಸರ್ ಅಲ್ಲಿ ಇದೆ ಒಂದು RS 200, ಅದು 2016 ಮಾಡಲು, ABS. ಅದು ನಿಮ್ಗೆ ಒಂದು 85 to 90 ರೇಂಜ್ ಅಲ್ಲಿ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಅದು. ಓಕೆ, ನೆಕ್ಸ್ಟ್ ಇನ್ನೊಂದು RS ಇದೆ ಸರ್, ಅದು ಬಂದು 21 ಮಾಡಲು, ಸೆಕೆಂಡ್ ಓನರು ವಿತ್ ABS, ಲೇಟೆಸ್ಟ್ ಕಲರ್ ಅದು. ಅದು ನಿಮ್ಗೆ ಆದ್ರೂ ಒಂದು 145 ಆ ರೇಂಜ್ ಅಲ್ಲಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ R15 ಸರ್. R15 V3 2020 ಮಾಡಲು, V3 BS6 ಮಾಡಲು. ಅದು ಗಾಡಿ ತುಂಬಾ ಚೆನ್ನಾಗಿದೆ. ABS, ಸಿಂಗಲ್ ಓನರ್, 22. 150, 155 ಕೊಟ್ಬಿಡ್ತೀನಿ. ಇನ್ನೊಂದು R15 ಇದೆ, ಅದು ಸರ್ V4, ಅದು ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ ಇದೆ ಗಾಡಿ. ಅದು ಗಾಡಿ ಫುಲ್ PPF ಎಲ್ಲ ಆಗಿದೆ, ತುಂಬಾ ಚೆನ್ನಾಗಿದೆ ಗಾಡಿ. 22 ಮಾಡಲು. ಅದು ನಿಮ್ಗೆ ಆದ್ರೆ ಒಂದು 180 ರೇಂಜ್ ಅಲ್ಲಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಬೇರೆ 19,000 ಓಡಿದೆ, ಸಿಂಗಲ್ ಓನರ್ ಗಾಡಿ, ಶೋರೂಮ್ ಮೇಂಟೆನೆನ್ಸ್. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿದ್ವಿ, ಕರೆಕ್ಟ್ ಅಲ್ಲ ಸರ್? ಹೌದು. ಸೊ ನಿಮ್ಮ ಹತ್ರ ಸ್ಟಾಕ್ಸ್ ಬರ್ತಾನೆ ಇರುತ್ತೆ, ಹೋಗ್ತಾ ಇರುತ್ತೆ ಸರ್. ಇವತ್ತಿರೋ ಗಾಡಿ ನಾಳೆ ಇರಲ್ಲ, ನಾಳೆ ಇರೋ ಗಾಡಿ ನಾಳಿದ್ದಿರಲ್ಲ. ಗಾಡಿ ಯಾವಾಗ ನಮ್ಮ ಹತ್ರ ಸ್ಟಾಕ್ ಇರುತ್ತೋ ಅವಾಗ ನಿಮ್ ಕಸ್ಟಮರ್ಗಳು ನಿಮ್ ಚಾನಲ್ ಪ್ರಕಾರ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಫಾಲೋ ಮಾಡ್ಕೊಂಡು ಬಂದು ತಗೊಂಡೋದ್ರೆ ಕೊಟ್ಬಿಡ್ತೀವಿ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದರೂ ಬಂದರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ನೀವು ಮಾಡಿಕೊಡಿ ಸರ್. ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಯೂಸ್ಫುಲ್ ಆಗಿ ವಿಡಿಯೋಗೆ ಬರ್ತೀವಿ ನೆಕ್ಸ್ಟ್ ಟೈಮು. ಥ್ಯಾಂಕ್ ಯು ಸೊ ಮಚ್, ಬಾಯ್.